ಸಲುವಾಗಿ ಜಗಳ ಕುಡಿದ್ರೆ ಏನೂ ಇಲ್ಲ, ಅವ್ರಿಗೂ ಉದ್ಯೋಗ ಸಿಗ್ತದಲ್ಲ ಈಗ. ಯಾಕಂದ್ರೆ ನಾನು ಹೇಳೋದು ಈ ಸಂದರ್ಭದಲ್ಲಿ, ಈ ನಿರುದ್ಯೋಗಿಗಳತನ ಎಷ್ಟು ಕಷ್ಟದ ಬದುಕು, ಎಷ್ಟು ಕಷ್ಟದ ಪಾಪ ಹುಡುಗರದು. ಅಲ್ಲಿ ವಿದ್ಯಾರ್ಥಿಗಳು ಅವರೆಲ್ಲ ಬರೀ ಬೆಂಗಳೂರು ಒಂದೇ ಅಲ್ಲ, ಧಾರವಾಡ ಒಂದೇ ಅಲ್ಲ, ಮೈಸೂರು ಒಂದೇ ಅಲ್ಲ, ಎಲ್ಲ ಕಡೆಯೂ ಪಾಪ ಕಾಂಪಿಟೇಟಿವ್ ಎಕ್ಸಾಮ್ಗಳು ತಾಲೂಕು ಮಟ್ಟದಲ್ಲಿ ಸದ್ಯ ಕಾಂಪಿಟೇಟಿವ್ ಕೋಚಿಂಗ್ ಕೊಡೋ ಕ್ಲಾಸ್ ಹುಡ್ಕೊಂಡಿದ್ದಾವೆ. ಪಾಪ ಅಲ್ಲಿ ಸಿಕ್ಕಾಪಟ್ಟೆ ಪೇಮೆಂಟ್ 15,000, 20,000, 5,000, 15 ಲಕ್ಷ, 5 ಲಕ್ಷ, ಈ ರೀತಿ IAS ಅಂತ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 3 ಲಕ್ಷ ಇಷ್ಟೆಲ್ಲ ಕೊಟ್ಟು ಎಕ್ಸಾಮ್ ನಡೀಲಿಲ್ಲ ಅಂದ್ರೆ ಪಾಪ ಅವ್ರ ಪರಿಸ್ಥಿತಿ ಏನೋ ಕನಸ್ಕೊಂಡು ಬಂದಿರ್ತಾರೆ. ಅವನು IAS ಆಫೀಸರ್ ಆಗಬೇಕು, KS ಆಗಬೇಕು, ಅಥವಾ KS SDC, FDC ಮತ್ತೇನೋ ಆಗಬೇಕು, FD ಆಗಬೇಕು, PDO ಆಗಬೇಕು. ಕನಸುಗಳ್ರಿ ಪಾಪ. ಅವ್ರು ಕನಸುಗಳು ಜಲ್ದಿ ನೀವು ಮಾಡಿ ಮುಗಿಸ್ಬಿಡ್ರಲ್ಲ ಎಕ್ಸಾಮ್ಗಳನ್ನ, ಮುಗಿಸಿ ಅವ್ರು ಉದ್ಯೋಗ ಕೊಡ್ರಿ. ನಿಮ್ಮದು ಇವತ್ತು ಖಜಾನೆ ಭರ್ಪೂರ ಇತ್ತಪ್ಪ ಅಂತಂದ್ರೆ ಇದ್ರಾಗ ಮಾಡ್ತಾಯಿಲ್ಲ ಸಿದ್ದರಾಮಯ್ಯನವರ. ಜಲ್ದಿ ಮಾಡಿರಿ, ಇಲೆಕ್ಷನ್ ನಡೀತದೆ. ಈಗ ನೀವು ದಕ್ಷಿಣ ದಾವಣಗೆರೆದು ಮುಸಲ್ಮಾನರಲ್ಲಿ ಏನೋ ಬತ್ತು ಅವ್ರು ಕಿತ್ತು ಹಾಕಿದ್ರು, ಇದು ಮಾಡಿದ್ರು ಹೇಳ್ತಾ ಇದ್ದಾರೆ ಬೆಳಗ್ಗೆ ತಕ್ಷಣ. ನಮ್ಮ DKC ಅವರು ತೆಗೆದಾಕ್ರಿ, ಯಾರು ಬೇಡದವ್ರನ್ನ, ಯಾರು ಪಕ್ಷ ವಿರೋಧ ಬೇಡ ಅದು ಮಾಡ್ರಿ, ಅದನ್ನು ಬೇರೆ. ಆದರೆ ಇದನ್ನು ಕರಿಬೇಕಲ್ಲ ಆಡಳಿತ ದೃಷ್ಟಿಯಿಂದ, ಯಾಕೆ ಕರಿತಾ ಇಲ್ಲ? ಅದಕ್ಕೆ ಅವ್ರು ಹೋರಾಟ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿರುದ್ಯೋಗ ಯುವಜನರು ಬೆಂಗಳೂರು ಸೇರಿ ವಿವಿಧೆಡೆ ಹೋರಾಟ ಮಾಡಿದ್ದಾರೆ. ಅವರನ್ನು ಬಂಧಿಸುವ ಕಾರ್ಯ ನಡೆದಿದೆ. ನಿರುದ್ಯೋಗ ಯುವಜನರನ್ನು ಮಾತುಕತೆಗಾರಿದ ಹುದ್ದೆಗಳ ಭರ್ತಿ ಮಾಡಬೇಕು ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಸಲಹೆ ಕೊಡ್ತಾ ಇದ್ದಾರೆ BJPಗರು. ಕರೆದು ಮಾತಾಡ್ರಿ, ಅವ್ರಿಗೆ ಉದ್ಯೋಗ ಕೊಡ್ರಿ. 56,000 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಸರ್ಕಾರ ಹೇಳಿತ್ತು. ಆದರೆ ಈವರೆಗೂ ಅದಕ್ಕೆ ಚಾಲನೆ ನೀಡಿಲ್ಲ. 2.84 ಲಕ್ಷ ಹುದ್ದೆ ಖಾಲಿ ಇವೆ. ಆದರೆ ಸರ್ಕಾರ ಖಜಾನೆ ಕಾರ್ಯ ಮಾಡಿಕೊಂಡು ಕುಂಟು ನೆಪ ಹೇಳುತ್ತಿದೆ.